ಆತ್ಮೀಯ ವೀಕ್ಷಕ ಮಿತ್ರರೇ, ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ನಿಗಮ ಮಂಡಳಿಯ ನೌಕರರು, ಅನುದಾನಿತ ನೌಕರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿ ಹಾಗೂ ಯೂಸ್ಫುಲ್ ಆದ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಶೇಷ ಇಂಕ್ರಿಮೆಂಟ್, ಸ್ಪೆಷಲ್ ಇಂಕ್ರಿಮೆಂಟ್. ಈ ಸ್ಪೆಷಲ್ ಇಂಕ್ರಿಮೆಂಟಿಂದಾಗಿ ನೀವು ಹಾಲಿ ಪಡಿತಿರುವಂಥ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗತ್ತೆ. ನಿಮಗೆಲ್ಲರಿಗೂ ಭಾರಿ ಲಾಭ ಆಗತ್ತೆ. ಯಾವೆಲ್ಲ ಸರ್ಕಾರಿ ನೌಕರರಿಗೆ ಈ ಸ್ಪೆಷಲ್ ಇಂಕ್ರಿಮೆಂಟ್ಗಳು ಸಿಗತ್ತೆ, ಈ ಸ್ಪೆಷಲ್ ಇಂಕ್ರಿಮೆಂಟ್ ಪಡೆಯೋಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಗೌರ್ಮೆಂಟ್ ಎಂಪ್ಲಾಯೀಸ್ ಬೆನಿಫಿಟ್ ಸ್ಕೀಮ್ಗಳು ರಾಜ್ಯದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ಪಡೆಯುತ್ತಿರೋರಿಗೂ ಕೂಡ ಉಪಯೋಗ ಆಗುತ್ತೆ. ಯಾಕೆಂದರೆ ಈ ಇಂಕ್ರಿಮೆಂಟ್ಗಳು ನಿಮಗೆ ಸಿಕ್ಕಿಲ್ಲ ಅಂದರೆ ಅದನ್ನು ಪಡ್ಕೊಂಡ್ರೆ ಈಗ ಹಾಲಿ ಇರುವಂತಹ ಪೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಏನಿದು ಮಾಹಿತಿ ಸಂಪೂರ್ಣವಾಗಿ ನೋಡಿ. ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಕಾಲಮಿತಿ ವೇತನ ಬಡ್ತಿ, ಟೈಮ್ ಬಾಂಡ್ ಇಂಕ್ರಿಮೆಂಟ್ ಬಗ್ಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಕರ್ನಾಟಕ ನಾಗರಿಕ ಸೇವೆಗಳ ನಿಯಮ ಕಾಲಬಡ್ತಿ ಅಂದರೆ ಟೈಮ್ ಬಾಂಡ್ ಇಂಕ್ರಿಮೆಂಟ್ ನಿಯಮಾವಳಿಗಳ ಪ್ರಕಾರ ರಾಜ್ಯದ ಸರ್ಕಾರಿ ನೌಕರರಲ್ಲಿ ಒಂದು ವೃಂದದಲ್ಲಿ, ಒಂದು ಕೇಡರ್ನಲ್ಲಿ ಯಾವುದೇ ಹುದ್ದೆ, ಯಾವುದೇ ಬಡ್ತಿ, ಪ್ರಮೋಷನ್ ಸಿಗದೇ ದೀರ್ಘಾವಧಿ ಸರ್ವಿಸನ್ನು ಸಲ್ಲಿಸಿದಾಗ ಕಾಲಮಿತಿಯಲ್ಲಿ ಕಾಲಬದ್ಧ ವೇತನ ಬಡ್ತಿ, ಟೈಮ್ ಬಾಂಡ್ ಇಂಕ್ರಿಮೆಂಟ್, ಟೈಮ್ ಬಾಂಡ್ ಅಚೀವ್ಮೆಂಟ್, ಸ್ಪೆಷಲ್ ಪ್ರಮೋಷನ್ ಇಂಕ್ರಿಮೆಂಟ್ಗಳು ದೊರೆಯುತ್ತೆ. ಅದು ಯಾವಾಗ ಸಿಗತ್ತೆ ಅಂತ ನೋಡೋದಾದರೆ 10 ವರ್ಷಗಳ ಸೇವಾವಧಿಯಲ್ಲಿ ಕಾಲಮಿತಿಯ ವೇತನ ಬಡ್ತಿ. ಯಾವುದೇ ಒಬ್ಬ ಸರ್ಕಾರಿ ನೌಕರ ನಿರ್ದಿಷ್ಟ ಹುದ್ದೆಯಲ್ಲಿ ಕಂಟಿನ್ಯೂ ಆಗಿ ನಿರಂತರವಾಗಿ 10 ವರ್ಷಗಳ ಕಾಲ ಯಾವುದೇ ಪ್ರಮೋಷನನ್ನು ಪಡೆಯದೆ ಸರ್ವಿಸನ್ನು ಮಾಡಿದರೆ ಅವರಿಗೆ ಮೇಲ್ಪಟ್ಟದ ಹುದ್ದೆಗಳಿಗೆ ಸೆಲೆಕ್ಷನ್ ಟೈಮ್ ಸ್ಕೇಲ್ ಕಾಲಮಿತಿಯನ್ನು ಬಡ್ತಿಯನ್ನು ನೀಡಲಾಗುತ್ತೆ. ಒಂದು ಸ್ಪೆಷಲ್ ಇಂಕ್ರಿಮೆಂಟನ್ನು 10 ಇಯರ್ಸ್ದು ಸ್ಪೆಷಲ್ ಇಂಕ್ರಿಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅದರ ಜೊತೆಯಲ್ಲಿ 15 ವರ್ಷ ಆದರೂ ಕೂಡ ಪ್ರಮೋಷನ್ಗಳು ಆಗಿಲ್ಲ ಅಂತ ಆದರೆ 15 ವರ್ಷದ ವಿಶೇಷ ಬಡ್ತಿ, ಇದನ್ನು ಸೀನಿಯರ್ ಸ್ಕೇಲ್ ಅಂತ ಹೇಳಿ ಕರೀತಾರೆ. ಈ ಸೀನಿಯರ್ ಸ್ಕೇಲಲ್ಲಿ ಒಂದೇ ಹುದ್ದೆಯಲ್ಲಿ 15 ವರ್ಷಗಳ ಕಾಲ ನಿರಂತರ ಸರ್ವಿಸನ್ನು ಮಾಡಿದರೆ, ಯಾವುದೇ ಪ್ರಮೋಷನ್ನ ಪಡೆಯದೇ ಇದ್ದರೆ ಹಿರಿಯ ವೇತನ ಸೀನಿಯರ್ ಸ್ಕೇಲ್ ಪೇಯನ್ನು ವಿಶೇಷ ಬಡ್ತಿ, ವಿಶೇಷ ವೇತನ ಶ್ರೇಣಿಯ ಬಡ್ತಿಯನ್ನು ಮಂಜೂರು ಮಾಡೋಕ್ಕೆ ಅವಕಾಶಗಳು ಇದೆ. 20, 25, 30 ವರ್ಷಗಳ ಹೆಚ್ಚುವರಿ ವೇತನ ಬಡ್ತಿ ಅಂದರೆ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟು ಕೊಡ್ತಾರೆ. ಅದು 20, 25, 30ನೇ ವರ್ಷದ ಸರ್ವಿಸನ್ನು ಮಾಡಿದವರಿಗೆ ಯಾವುದೇ ಮುಂಬಡ್ತಿ, ಪ್ರಮೋಷನ್ ಅವಕಾಶಗಳಿಲ್ಲದೆ ಒಂದೇ ಹುದ್ದೆಯಲ್ಲಿ 20, 25, 30 ವರ್ಷಗಳ ಕಾಲ ನಿರಂತರವಾಗಿ ಸರ್ಕಾರಿ ನೌಕರ ಕೆಲಸ ಮಾಡಿದರೆ ನಿಗದಿತ ನಿಯಮಾವಳಿಗಳ ಪ್ರಕಾರ, KCSR ನಿಯಮದ ಪ್ರಕಾರ ಹೆಚ್ಚುವರಿ ವೇತನ ಬಡ್ತಿಯನ್ನು ನೀಡೋಕ್ಕೆ ಅವಕಾಶವಿದೆ. ಸ್ಟ್ಯಾಗ್ನೇಷನ್ ಸರ್ವಿಸ್ ಇಂಕ್ರಿಮೆಂಟನ್ನು ಕೊಡೋಕ್ಕೆ ಅವಕಾಶ ಇದೆ. 20, 25, 30 ವರ್ಷಗಳಿಗೆ ಸ್ಟ್ಯಾಗ್ನೇಷನನ್ನು ಕೊಡೋಕ್ಕೆ ಅವಕಾಶಗಳು ಇದೆ. ಈ ಹಿಂದೆ ಸೀನಿಯರ್ ಸ್ಕೇಲನ್ನು ತಗೊಂಡದ್ದಾಯಿತು. ಸೀನಿಯರ್ ಸ್ಕೇಲು 10 ವರ್ಷಕ್ಕೆ ಕಂಟಿನ್ಯೂ ಸರ್ವಿಸನ್ನು ಮಾಡಿದ್ರೆ ಟೈಮ್ ಬಾಂಡ್ ಸೆಲೆಕ್ಷನ್ ಟೈಮ್ ಸ್ಕೇಲ್ ಪೇಯನ್ನು ಪಡೆದಿದ್ದಾಯಿತು. 15ನೇ ವರ್ಷಕ್ಕೆ ಸೀನಿಯರ್ ಸ್ಕೇಲ್ನ ಪಡ್ಕೊಂಡಿದ್ದಾಯಿತು. 30ನೇ ವರ್ಷ ಅಂದರೆ 20, 25, 30ನೇ ವರ್ಷ ಸ್ಟ್ಯಾಗ್ನೇಷನ್ ಇಂಕ್ರಿಮೆಂಟ್ ಅಂತ ಕರೀತಾರೆ. ಅದೇ ರೀತಿ ಸರ್ವಿಸನ್ನು ಕಂಟಿನ್ಯೂ ಆಗಿ ಮಾಡಿದಂಥವರಿಗೆ ಅವಕಾಶಗಳು ಇದೆ. ಯಾವ್ಯಾವ ನಿಯಮಗಳ ಪ್ರಕಾರ ಅವಕಾಶಗಳು ಇದೆ ಅನ್ನೋದನ್ನು ನೋಡೋದಾದರೆ, ಅರ್ಹತೆ ಈ ಸೀನಿಯರ್ ಸ್ಕೇಲ್ ಇರ್ಬೋದು, ಸೆಲೆಕ್ಷನ್ ಸ್ಕೇಲ್ ಇರ್ಬೋದು, ಸ್ಟ್ಯಾಗ್ನೇಷನ್ ಸ್ಕೇಲ್ ಇರ್ಬೋದು. ಈ 3 ಸ್ಕೇಲ್ಗಳ
ಟೈಮ್ ಬಾಂಡ್ ಇಂಕ್ರಿಮೆಂಟನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯಾವ್ಯಾವ ಅರ್ಹತೆ ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡೋದಾದರೆ, ನೌಕರನು ಇಲಾಖಾ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು, ಡಿಪಾರ್ಟ್ಮೆಂಟಲ್ ಎಕ್ಸಾಮನ್ನು ತೇರ್ಗಡೆ ಆಗಿರಬೇಕು, ಸೇವಾ ವರದಿ ಪರ್ಫಾರ್ಮೆನ್ಸ್ ACR ಅಲ್ಲಿ ಯಾವುದೇ ಶಿಸ್ತು ಕ್ರಮ ಹಾಗೂ ಕಪ್ಪು ಚುಕ್ಕೆ ಬ್ಲಾಕ್ ಮಾರ್ಕು ಇರಬಾರ್ದು. ಅಂತಹ ನೌಕರರಿಗೆ ಇದು ಸಿಗತ್ತೆ. ಒಂದೇ ಬಾರಿ ಅವಕಾಶ ಇದೆ. ನಿಯಮಾವಳಿ ಪ್ರಕಾರ 1983ರ ನಿಯಮಾವಳಿ ಪ್ರಕಾರ ನೌಕರನಿಗೆ ಆತ ಸಂಪೂರ್ಣ ಸರ್ಕಾರಿ ಸೇವೆ ಅವಧಿಯಲ್ಲಿ ಒಂದೇ ವೃಂದದಲ್ಲಿ ನಿಯಮಾವಳಿಯಂತೆ ಈ ಕಾಲಮಿತಿಯ ಬಡ್ತಿ ಟೈಮ್ ಬಾಂಡ್ ಇಂಕ್ರಿಮೆಂಟನ್ನು ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ಪಡೆಯಲು ಅವಕಾಶಗಳು ಇದೆ. ವೇತನ ನಿಗದಿ ಯಾವ ರೀತಿ ಮಾಡ್ತಾರೆ? ನಿಮಗೆ ಟೈಮ್ ಬಾಂಡ್ ಇಂಕ್ರಿಮೆಂಟ್ ದೊರೆತಾಗ KCSR ನಿಯಮ 42B ಅಡಿಯಲ್ಲಿ ವಿಶೇಷ ವೇತನವನ್ನು ಮಂಜೂರು ಮಾಡೋಕ್ಕೆ ಅವಕಾಶಗಳನ್ನು ಇದೆ. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನಿಮಗೆ ವಿಶೇಷ ಬಡ್ತಿ ಸ್ಪೆಷಲ್ ಇಂಕ್ರಿಮೆಂಟನ್ನು ಕೊಡೋಕ್ಕೆ ಅವಕಾಶಗಳು ಇದೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಕೇಳಿದರು. ಕಾಲಮಿತಿ ವೇತನ ಬಡ್ತಿಗೆ ಅವಕಾಶ ಇದೆಯಾ? ಒಬ್ಬರು ರಾಯಚೂರು ಹತ್ರ ಯಾದಗಿರಿಯವರು ಒಂದು ಕ್ವಶನನ್ನು ಕೇಳಿದರು. ಇದು ಈಗಾಗಲೇ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ನಾನು ಡಿ ದರ್ಜೆ ಸರ್ಕಾರಿ ನೌಕರನಾಗಿ ನೇಮಕವಾಗಿ 15-20 ಅಂದರೆ 10-15 ವರ್ಷಗಳ ಕಾಲಮಿತಿಯ ವೇತನ ಬಡ್ತಿಯನ್ನು ಹಾಗೂ 20 ವರ್ಷಗಳ ವಿಶೇಷ ಬಡ್ತಿಯನ್ನು ಪಡೆದಿರ್ತೀನಿ. ಅಂದರೆ ಸ್ಟ್ಯಾಗ್ನೇಷನನ್ನು ಪಡೆದಿದ್ದಾರೆ, ಸೀನಿಯರ್ ಸ್ಕೇಲನ್ನು ಪಡ್ಕೊಂಡಿದ್ದಾರೆ, ಪ್ರಮೋಷನ್ ಸ್ಕೇಲನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ದ್ವಿತೀಯ ದರ್ಜೆ ಸಹಾಯಕನಾಗಿ ಪದೋನ್ನತಿಯನ್ನು ಪಡೆದು 10 ವರ್ಷಗಳಾಗಿದೆ. ಅಂದರೆ 20 ವರ್ಷ ಸರ್ವಿಸ್ ಮಾಡಿ 3 ಇಂಕ್ರಿಮೆಂಟ್ಗಳನ್ನು ಪಡ್ಕೊಂಡಿರೋದ್ರಿಂದ ಈಗ ಮತ್ತೆ ನಾನು SDA ಆಗಿ ಪ್ರಮೋಷನ್ ಆಗಿರೋದ್ರಿಂದ ಈಗ 10 ವರ್ಷ ಆಗಿದೆ. ಮತ್ತೊಮ್ಮೆ ನಾನು ಕಾಲಮಿತಿಯ ವೇತನ ಬಡ್ತಿಯನ್ನು ಪಡೆಯಲು ಅವಕಾಶಗಳಿದೆಯೇ ಅಂತ ಹೇಳಿ ಕೇಳಿದರು. ಇದಕ್ಕೆ ಉತ್ತರ ನೋಡೋದಾದರೆ 1983ರ ಕರ್ನಾಟಕ ನಾಗರಿಕ ಸೇವೆ ಕಾಲಬದ್ಧ ಬಡ್ತಿ ನಿಯಮ ಟೈಮ್ ಬಾಂಡ್ ಇಂಕ್ರಿಮೆಂಟ್ ಪ್ರಮೋಷನ್ ನಿಯಮಾವಳಿಗಳ 3ರ ರೀತ್ಯ ಸರ್ಕಾರಿ ನೌಕರನ ಆತನ ಪೂರ್ಣ ಸರ್ಕಾರಿ ಸೇವಾವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಸಲ ಈ ಕಾಲಮಿತಿಯ ವೇತನ ಬಡ್ತಿಯನ್ನು ಪಡೆಯಲು ಅವಕಾಶ ಇರೋದಿಲ್ಲ. ಆದ್ದರಿಂದ ನಿಮಗೆ ದ್ವಿತೀಯ ದರ್ಜೆಯ ಸಹಾಯಕ ಹುದ್ದೆಯಲ್ಲಿ 10 ವರ್ಷಗಳ ಕಾಲಮಿತಿಯ ವೇತನ ಬಡ್ತಿ ಲಭ್ಯ ಆಗೋದಿಲ್ಲ. ಹೆಚ್ಚಿನ ವಿವರಗಳಿಗೆ ನಿಮ್ಮ ವಕೀಲರನ್ನು ಭೇಟಿ ಮಾಡ್ಬೋದು ಅಥವಾ ನಾಗರಿಕ ಸೇವಾ ನಿಯಮಗಳನ್ನು ನೋಡಬಹುದು ಅಂತ ಹೇಳಿ ಉತ್ತರವನ್ನು ಕೊಡ್ತಾ ಇದ್ದೀವಿ. ಅದು ನಿಜನೇ ಆಗಿದೆ. ಒಂದು ಎಂಟೈರ್ ಸರ್ವಿಸಲ್ಲಿ ಒಂದು ಬಾರಿ ಮಾತ್ರ ನಾವು ಪ್ರಮೋಷನ್ ಇಂಕ್ರಿಮೆಂಟ್ ಅಂದರೆ ಟೈಮ್ ಬಾಂಡ್ ಇಂಕ್ರಿಮೆಂಟ್ಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಮತ್ತು ಟೈಮ್ ಬಾಂಡ್ ಇಂಕ್ರಿಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಕೆಲವೊಂದು ಬಾರಿ ಅವಕಾಶಗಳು ಇದೆ. ಅದ್ರ ಬಗ್ಗೆ ಆದೇಶಗಳನ್ನು ಸಹಿತ ಇನ್ನೊಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ, ಅದನ್ನು ತಾವು ನೋಡ್ಕೊಬೋದು. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಧನ್ಯವಾದಗಳು.